ನಮಸ್ತೆ ವೀಕ್ಷಕರೇ, ದೇವನಹಳ್ಳಿ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಿಂದುಳಿದ ವರ್ಗಗಳ ಒಬಿಸಿ ಮೋರ್ಚಾ ನೂತನ ಪದಾಧಿಕಾರಿಗಳಿಗೆ ಒಬಿಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಬಿ.ಕೆ. ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಆದೇಶ ಪತ್ರಗಳನ್ನು ವಿತರಿಸಿ ಅಧಿಕೃತವಾಗಿ ಘೋಷಿಸಿದರು. ಈ ವೇಳೆಯಲ್ಲಿ ಕುಂದಾಣ, ತೂಬಗೆರೆ, ವಿಜಯಪುರ, ಚನ್ನರಾಯಪಟ್ಟಣ, ದೇವನಹಳ್ಳಿ ಮಂಡಲ ಅಧ್ಯಕ್ಷ ಎಲ್.ಎನ್. ಅಂಬರೀಶ್ ಗೌಡ ನೇತೃತ್ವದಲ್ಲಿ ನೂತನ ಒಬಿಸಿ ಅಧ್ಯಕ್ಷರನ್ನು ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಚಂದ್ರಣ್ಣ, ಜಿಲ್ಲಾ ಅಧ್ಯಕ್ಷ ರಾಮಕೃಷ್ಣಪ್ಪ, ಮುಖಂಡರುಗಳಾದ ಎಸ್.ಎಲ್.ಎನ್. ಅಶ್ವಥ್ ನಾರಾಯಣ್, ನಾಗವೇಣಿ, ಕೇಶವ, ದೇಸು, ನಾಗರಾಜು, ಪ್ರಭು ಸೇರಿದಂತೆ ಪಕ್ಷದ ಹಲವು ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ರಾಜುಗೌಡ. ಇವತ್ತೇನು ಆದೇಶ ಪತ್ರ ತಗೊಂಡಿದ್ರೆ ನಿಮ್ಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಡಿ.ಕೆ. ನಾರಾಯಣಸ್ವಾಮಣ್ಣರು ಇಡೀ ತಾಲೂಕಿನ ಎಲ್ಲ ಮುಖಂಡರು ಕೂಡ ನಿಮ್ ಜೊತೆ ಇರ್ತಾರೆ. ತಾವು ಕೆಲಸ ಮಾಡ್ಬೇಕಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೇಳ್ತಾ ಇದೀವಿ. ಒಳ್ಳೆದಾಗಿ ಭಾರತ್ ಮಾತಾ ಕಿ ಎಲ್ಲರಿಗೂ ಧನ್ಯವಾದಗಳು. ಆವತಿ, ಬಿಜ್ವಾರ, ಚನ್ನಪಟ್ಟ 2 ಟೌನ್ಗಳು ಒಳಗೊಂಡಂತೆ ಎಲ್ಲಾ ಮಾರ್ಷತಿ ಕೇಂದ್ರಗಳಲ್ಲಿ ಖುದ್ದು ಮನೆಗೆ ಭೇಟಿ ನೀಡಿ ಸ್ಥಳೀಯ ಬಿಜೆಪಿಯ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಅಲ್ಲಿನ ಪೇರೆಂಟ್ವಾಡಿಯ ಅಧ್ಯಕ್ಷರನ್ನ ಕರೆಸಿ ಯಾರನ್ನ ಒಬಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಸಂಘಟನೆ ಆಗುತ್ತೆ ಅಂತ ನಾವು ಕೇಳಿದಾಗ ಇಡೀ ಆ ಹೋಬಳಿಯಲ್ಲಿ ಎಲ್ಲ ಮುಖಂಡರು ಮಾಡಿ ಒಗ್ಗಟ್ಟಿನಿಂದ ಒಬ್ಬೊಬ್ಬ ಹೆಸರನ್ನ ಕೊಟ್ಟು